ಹಾಯ್ ಹಲೋ ಗೆಳತಿಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾ ಅಂಥೇಳಿ. ನಾ ಇವತ್ತು ಮೈಕ್ರೋವೇವ್ ಓವನ್ ಒಳಗೆ ಈಸಿಯಾಗಿ ಶೇಂಗಾ ಹೆಂಗೆ ಹುರಿಯೋದು ಅಂಥೇಳಿ ತೋರಿಸ್ಕೊಡ್ತೀನಿ ನೋಡ್ರಿ. ಈ ಶೇಂಗಾ ನಾ ಒಂದು ಬೌಲ್ ತೊಗೊಂಡಿನಿ. ಅದನ್ನ ಹುರಿಯಾಕ ನಾವು ಇದೇ ಬೌಲ್ ಡೈರೆಕ್ಟಾಗಿ ಮೈಕ್ರೋವೇವ್ ಓವನ್ ಒಳಗೆ ಇಡಕ್ಕೆ ಬರೋದಿಲ್ಲ. ಮೈಕ್ರೋವೇವ್ ಒಳಗೆ ಹುರಿಯಾಕ ಬೇರೆ ಗ್ಲಾಸ್ ಬೋರೋಸಿಲ್ ಪಾತ್ರೆಗಳು ಸಿಗ್ತಾವ, ಅವನ್ನ ಯೂಸ್ ಮಾಡಬೇಕು. ಮೈಕ್ರೋವೇವ್ ಒಳಗೆ ಯಾವುದೇ ಕಾರಣಕ್ಕೂ ಸ್ಟೀಲ್ ಆಗಲಿ ಅಲ್ಯೂಮಿನಿಯಂ ಪಾತ್ರೆಗಳನ್ನ ಇಡಬಾರ್ದು. ಈ ಬೋರೋಸಿಲ್ ಪಾತ್ರೆಗಳೊಳಗೆ ನೀವು ಏನೋ ಹುರಿಯೋದಿರಲಿ, ಅಡುಗೆ ಬಿಸಿ ಮಾಡೋದಿರಲಿ, ಈ ಗ್ಲಾಸ್ ಬೌಲ್ಸ್ ಯೂಸ್ ಮಾಡಬೇಕು. ಈ ಶೇಂಗಾನ ಈಗ ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಮಾಡಿ ಇವನ್ನ ಮೈಕ್ರೋವೇವ್ ಒಳಗೆ ಇಡ್ತೀನಿ. ಶೇಂಗಾ ಹುರಿಯಾಕ ಮೈಕ್ರೋವೇವ್ ಒಳಗೆ 5 ನಿಮಿಷ ಬೇಕಾಗ್ತೈತೆ. ನಾ ಇದನ್ನ ಈಗ ಮೈಕ್ರೋ ಮೋಡ್ನ್ಯಾಗ ಮೊದಲಿಗೆ 2 ನಿಮಿಷ ಇಟ್ಟು ಹುರಿತೀನಿ. ಆಮೇಲೆ ಹೊರಗೆ ತೆಗೆದು ಮತ್ತೊಮ್ಮೆ ತಿರುವಾಡಿ ಮತ್ತೆ 3 ನಿಮಿಷ ಇಡ್ತೀನಿ. ಅವಾಗ ನಮ್ಗೆ ಈ ಪರ್ಫೆಕ್ಟಾಗಿ ಹುರಿದಿದ್ದು ಶೇಂಗಾ ಸಿಗ್ತಾವ. ಏನ ಹುರಿಯೋದಿದ್ರು ನಾವು ಮೈಕ್ರೋ ಮೋಡ್ ಒಳಗೆ ಹುರಿಬೇಕು ಮತ್ತು ಈ ಗ್ಲಾಸ್ ಬೌಲ್ ಒಳಗೆ ಹುರಿಬೇಕು. ಮೈಕ್ರೋವೇವ್ ಓವನ್ ಒಳಗೆ ಗ್ಯಾಸ್ ಮೇಲೆ ಹುರಿಯೋದಕ್ಕಿಂತನೂ ಈಸಿಯಾಗಿ ಹುರ್ಕೋಬೋದು. ಮತ್ತು ನಾವು ಇದ್ರೊಳಗೆ ಇಲ್ಲಿ ಹಾಕಿ ಟೈಮ್ ಸೆಟ್ ಮಾಡಿಟ್ಟು ನಮ್ಗೆ ಆ ಕಡೆ ಬೇರೆ ಕೆಲಸನೂ ಮಾಡ್ಕೊಳಕ್ ಬರ್ತೈತಿ ಗ್ಯಾಸ್ ಮೇಲೆ. ಮೈಕ್ರೋವೇವ್ ಒಳಗೆ ಹುರಿಯಾಕತೈತಿ ನೋಡ್ರಿ. ಈಗ ಅದು ರೊಟೇಟಿಂಗ್ ಟೇಬಲ್ ಮ್ಯಾಗ ಇಟ್ಟ ಮೇಲೆ ತಾನೇ ರೊಟೇಟ್ ಆಗಿ ಎಲ್ಲ ಕಡೆ ಬೆಂಕಿ ಸ್ಪ್ರೆಡ್ ಆಗಿ ಶೇಂಗಾ ಚೆನ್ನಾಗಿ ಹುರಿತಾವ. ಚಟ್ ಚಟ್ ಸೌಂಡ್ ಬರಾಕ್ತೈತಿ ನೋಡ್ರಿ ಗೆಳತಿಯರೇ. ಈಗ ಇದು 2 ನಿಮಿಷ ಆಗಿದ್ಕ ಅಲಾರಾಮ್ ಕೂಗಾಕತೈತಿ. ಇದನ್ನ ತೆಗೆದು ಇವನ್ನ ಒಂದ್ಸರಿ ನಾ ಎಲ್ಲ ಹಿಂಗೆ ಕೈಯಾಡಿಸಿ ಕೆಳಗ ಮೇಲೆ ಮಾಡಿ ಮತ್ತು ಮೈಕ್ರೋವೇವ್ನಾಗ ಇಡ್ತೀನಿ. ಈಗ 3 ನಿಮಿಷ ಸೆಟ್ ಮಾಡ್ತೀನಿ. ಈಗ ಇದು 3 ನಿಮಿಷ ಸೆಟ್ ಆಗಿ ಹುರಿಯಾಕ ಸ್ಟಾರ್ಟ್ ಆಗ್ಯಾವ. ಇನ್ನ 7 ಸೆಕೆಂಡ್ ಉಳ್ದೈತಿ. ಅಲಾರಾಮ್ ಆಯ್ತು ನೋಡ್ರಿ ಫ್ರೆಂಡ್ಸ್. ಈಗ ಶೇಂಗಾ ತೆಗೆದು ತೋರಿಸ್ತೀನಿ ಹೊರಗೆ ಎಷ್ಟು ಚಂದ ಹುರಿದಾವ ಅಂತೇಳಿ ನೋಡ್ರಿ. ಇವನಿಗೆ ಸಿಪ್ಪಿ ತೆಗೆದು ತೋರಿಸ್ದೆ, ಇನ್ನ ಬಿಸಿ ಅದಾವ. ಸ್ವಲ್ಪ ಆರಾಣ ನಿಮಗೆ ಸಿಪ್ಪಿ ತೆಗೆದು ತೋರಿಸ್ತೀನಿ ಹೆಂಗಾಗ್ಯಾವ ಶೇಂಗಾ ಅಂಥೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಶೇಂಗಾ ಯಾವ ಥರ ಮೈಕ್ರೋವೇವ್ ಒಳಗೆ ಹುರ್ಕೋಬೋದು ಅಂತೇಳಿ. ಭಾಳ ಈಸಿ ಐತಿ. ಈ ಸ್ವಲ್ಪ ಪಾರಿದ ಮೇಲೆ ನಿಮ್ಗೆ ಸಿಪ್ಪಿ ತೆಗೆದು ತೋರಿಸ್ತೀನಿ ನೋಡ್ರಿ ಫ್ರೆಂಡ್ಸ್. ಇವು ಮೈಕ್ರೋವೇವ್ದಾಗ ಹುರಿದಿದ್ದ ಶೇಂಗಾ ಈಗ ಹೆಂಗೆ ಸಿಪ್ಪಿ ಸುಲಿಯಾಕತ್ತಾವ ಅಂತ ಹೇಳಿ ನೋಡ್ರಿ. ಎಷ್ಟು ಈಸಿಯಾಗಿ ಸಿಪ್ಪಿ ಸುಲಿತಾವ ಮತ್ತು ಭಾಳ ಪರ್ಫೆಕ್ಟಾಗಿ ಹುರಿದಾವ. ಈಗ ಇವನ್ನೆಲ್ಲ ಶೇಂಗಾ ನಾನು ಸಿಪ್ಪಿ ತೆಗೆದು ನೋಡ್ರಿ ಈ ಥರ ಇದನ್ನೆಲ್ಲ ಕೇರಿ ಮುಂದಿನ ತೆಗಿತೀನಿ. ತೆಗೆದು ಇವು ನೋಡ್ರಿ ಯಾವ ಥರ ರೋಸ್ಟ್ ಆಗ್ಯಾವ. ನೋಡ್ರಿ ಫ್ರೆಂಡ್ಸ್, ಇವು ಕೇರಿದ ಶೇಂಗಾ ನೋಡ್ರಿ ಫ್ರೆಂಡ್ಸ್, ಎಷ್ಟು ಚಂದ ಶೇಂಗಾ ಹುರಿದ ರೆಡಿ ಆಗ್ಯಾವ. ಈಗ ನಾನು ಮೊದಲು ಬರೀ ಎಲ್ಲ ಗ್ಯಾಸ್ ಮೇಲೆ ಹುರಿತಿದ್ದೆ. ಆದ್ರೆ ಈಗ ಮೈಕ್ರೋವೇವ್ ಯೂಸ್ ಮಾಡಕತ್ತಂದ ಮೈಕ್ರೋವೇವ್ನಾಗ ಹುರಿದು ಭಾಳ ಈಸಿ ಅನಿಸ್ಬಿಟ್ಟೈತಿ. ಅದಕ್ಕೆ ಈಗ ಜಾಸ್ತಿ ಎಲ್ಲ ನಾ ಏನೋ ಹುರ್ಕೊಳ್ದಿದ್ರು ಮೈಕ್ರೋವೇವ್ ಓವನ್ಯಾಗ ಹುರ್ಕೋತೀನಿ. ನೀವು ಒಂದ್ಸರಿ ಶೇಂಗಾ ಮೈಕ್ರೋವೇವ್ನಾಗ ನಾ ತೋರಿಸಿದ ರೀತಿಯೊಳಗೆ ಹುರಿದು ಟ್ರೈ ಮಾಡಿ ಶೇಂಗಾ ಹೆಂಗಾದು ಅಂಥೇಳಿ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.